ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ. ಇವತ್ತು ನಾವು ನೋಡೋಣ ಟ್ಯಾಲಿ ಪ್ರೈಮ್ ನಲ್ಲಿ ಕಾಂಟ್ರಾ ವೋಚರ್ ಅನ್ನ ಯಾವ ರೀತಿಯಾಗಿ ನಾವು ಎಂಟ್ರಿ ಮಾಡಬೇಕು ಅಂತ. ಮೊದಲು ನಾವು ತಿಳ್ಕೊಬೇಕಾಗುತ್ತೆ ಕಾಂಟ್ರಾ ವೋಚರ್ ಅಂದ್ರೆ ಏನು, ಅದರಲ್ಲಿ ಎಷ್ಟು ರೀತಿಯಾದ ಎಂಟ್ರಿ ಬರುತ್ತೆ ಅಂತ. ನಂತರ ನಾವು ಟ್ಯಾಲಿಯಲ್ಲಿ ತುಂಬಾ ಸುಲಭವಾಗಿ ಎಂಟ್ರಿಯನ್ನ ಮಾಡಬಹುದು. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ, ನಾವಿಲ್ಲಿ ಯಾವುದೇ ಒಂದು ವೋಚರ್ ಅನ್ನ ಎಂಟ್ರಿ ಮಾಡಬೇಕು ಅಂದಾಗ ಸಿಂಗಲ್ ಮೋಡ್ ಎಂಟ್ರಿ, ನಂತರ ಡಬಲ್ ಮೋಡ್ ಎಂಟ್ರಿ. ಇಲ್ಲಿ ನಾವು ಸಿಂಗಲ್ ವೋಚರ್ ಅಥವಾ ಡಬಲ್ ವೋಚರ್ ಎಂಟ್ರಿ ಅಂತೇಳಿ ಕರಿತೀವಿ. ಯಾವ ರೀತಿಯಾದ್ರೂ ನೀವು ಇಲ್ಲಿ ಎಂಟ್ರಿಯನ್ನ ಮಾಡಬಹುದು. ನಾವಿಲ್ಲಿ ಕಾಂಟ್ರಾ ವೋಚರ್ ಅಂತ ತಗೊಂಡಾಗ ಕಾಂಟ್ರಾ ವೋಚರ್ ಅಲ್ಲಿ 4 ರೀತಿಯಾದ ಎಂಟ್ರಿ ಬರುತ್ತೆ. There is 4 types of entries in contra voucher. Bank to cash entry, bank to bank entry, cash to bank entry, cash to cash entry. ನಾವಿಲ್ಲಿ ಒಂದು ಕಂಪನಿ ಅಂದಾಗ ಒಂದು ಅಥವಾ ಎರಡು ಬ್ಯಾಂಕ್ ಇಲ್ಲಿ ಇರಬಹುದು. ಕರೆಂಟ್ ಅಕೌಂಟ್ ಬ್ಯಾಂಕ್ ಇಲ್ಲಿ ಇರುತ್ತೆ. ಓನರ್ ಆಫ್ ದ ಕಂಪನಿ ಅವರ ಬ್ಯಾಂಕ್ ನೀವು ಇಲ್ಲಿ ತಗೋಬಹುದು. ಈ ರೀತಿ ಇದ್ದಾಗ ನಾವು ನಮ್ಮ ಕಂಪನಿಯ ಬ್ಯಾಂಕ್ ಇಂದ ಓನರ್ ಬ್ಯಾಂಕ್ ಅಕೌಂಟ್ಗೆ ನಾವಿಲ್ಲಿ ಯಾವುದೇ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿದಾಗ ಆ ಎಂಟ್ರಿಯನ್ನ ನಾವಿಲ್ಲಿ ಕಾಂಟ್ರಾ ವೋಚರ್ ಅಲ್ಲಿ ಎಂಟ್ರಿಯನ್ನ ಮಾಡಬೇಕಾಗುತ್ತೆ. ಆದ್ರೆ ನಾವಿಲ್ಲಿ ಬೇರೆಯವ್ರಿಗೆ ಪೇಮೆಂಟ್ ಅನ್ನ ಕೊಟ್ಟಾಗ ನಮ್ಮ ಬ್ಯಾಂಕ್ ಇಂದ ಅದನ್ನ ನಾವು ಪೇಮೆಂಟ್ ಎಂಟ್ರಿಯಲ್ಲಿ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಬೇರೆಯವರಿಗೆ ನಾವಿಲ್ಲಿ ಪೇಮೆಂಟ್ ಅನ್ನ ಕೊಟ್ಟಾಗ ಆ ಎಂಟ್ರಿ ಪೇಮೆಂಟ್ ವೋಚರ್ ಅಲ್ಲಿ ಎಂಟ್ರಿ ಆಗುತ್ತೆ. ಪೇಮೆಂಟ್ ಅನ್ನ ರಿಸೀವ್ ಮಾಡಿದಾಗ ರಿಸಿಪ್ಟ್ ವೋಚರ್ ಅಲ್ಲಿ ಎಂಟ್ರಿ ಆಗುತ್ತೆ. ಹಿಂದಿನ ವಿಡಿಯೋಗಳಲ್ಲಿ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ. ಇಲ್ಲಿ ನಾವು ಕಂಪನಿಯ ಒಂದು ಬ್ಯಾಂಕ್ ಇಂದ ಕಂಪನಿಯ ಮತ್ತೊಂದು ಬ್ಯಾಂಕಿಗೆ ನಾವಿಲ್ಲಿ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಅದನ್ನ ನಾವಿಲ್ಲಿ ಕಾಂಟ್ರಾ ವೋಚರ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅಥವಾ ಓನರ್ ಯಾರಿರ್ತಾರೆ ಅವರ ಬ್ಯಾಂಕ್ ಅಕೌಂಟ್ ಇಂದ ಕಂಪನಿಯ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇರಬಹುದು. ಆ ರೀತಿ ಇದ್ದಾಗ ಸಹ ನಾವಿಲ್ಲಿ ಆ ಎಂಟ್ರಿಯನ್ನ ಕಾಂಟ್ರಾ ವೋಚರ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಕ್ಯಾಶ್ ಎಂಟ್ರಿ. ಈಗ ನಾವು ಬ್ಯಾಂಕ್ ಇಂದ ಸ್ವಲ್ಪ ಅಮೌಂಟ್ ಅನ್ನ ಕ್ಯಾಶ್ಗೆ ನಾವು ವಿತ್ ಡ್ರಾ ಮಾಡಿದಾಗ ಆ ಎಂಟ್ರಿಯನ್ನ ನಾವಿಲ್ಲಿ ಕಾಂಟ್ರಾ ವೋಚರ್ ಅಲ್ಲಿ ಮಾಡಬೇಕಾಗುತ್ತೆ. ಅಥವಾ ಯಾವುದೇ ಕ್ಯಾಶ್ ಅನ್ನ ನಾವು ಬ್ಯಾಂಕ್ಗೆ ಡೆಪಾಸಿಟ್ ಮಾಡಿದಾಗ ಆ ಎಂಟ್ರಿ ಸಹ ನಾವಿಲ್ಲಿ ಕಾಂಟ್ರಾ ವೋಚರ್ ಅಲ್ಲಿ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಕಂಪನಿಗಳಲ್ಲಿ ಯಾವುದೇ ಟೀ ಕಾಫಿ ಎಕ್ಸ್ಪೆನ್ಸ್ ಇರಬಹುದು ಅಥವಾ ಇನ್ನು ಕೆಲವು ಚಿಕ್ಕ ಪುಟ್ಟ ಎಕ್ಸ್ಪೆನ್ಸ್ ಗಳು ಇದ್ದಾಗ ಅವುಗಳಿಗೆ ನಾವು ಕ್ಯಾಶ್ ಪೇಮೆಂಟ್ ಅನ್ನ ಮಾಡ್ತೀವಿ. ಆಗ ನಮಗೆ ಕ್ಯಾಶ್ ಬೇಕಾಗುತ್ತೆ. ಆ ಕ್ಯಾಶ್ ಅನ್ನ ನೀವಿಲ್ಲಿ ಬ್ಯಾಂಕ್ ಇಂದ ವಿತ್ ಡ್ರಾ ಮಾಡಿರಬಹುದು ಅಥವಾ ಓನರ್ ಯಾರಿರ್ತಾರೆ ಅವರು ಕೊಟ್ಟಿರಬಹುದು. ಈ ರೀತಿಯಾದ ಕ್ಯಾಶ್ ಎಂಟ್ರಿಯನ್ನ ನಾವಿಲ್ಲಿ ಕಾಂಟ್ರಾ ವೋಚರ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಕ್ಯಾಶ್ ಅಲ್ಲೂ ಸಹ ನಾವು ಕ್ಯಾಶ್, ಪ್ರೆಟಿ ಕ್ಯಾಶ್ ಈ ರೀತಿಯಾಗಿ ನಾವು ಕಂಪನಿಗಳಲ್ಲಿ ಬುಕ್ ಅನ್ನ ಮ್ಯಾನೇಜ್ ಮಾಡ್ತೀವಿ. ಕ್ಯಾಶ್ ಇಂದ ನೀವು ಪ್ರೆಟಿ ಕ್ಯಾಶ್ಗೆ ಅಮೌಂಟ್ ಅನ್ನ ಕೊಟ್ಟಿದ್ರೆ ಆ ಎಂಟ್ರಿ ಸಹ ನಾವಿಲ್ಲಿ ಕಾಂಟ್ರಾ ವೋಚರ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಕಂಪನಿಗಳಲ್ಲಿ ಯಾವುದೇ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಡೀಟೇಲ್ಸ್ ಅನ್ನ ಟ್ಯಾಲಿಯಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಮತ್ತು ಯಾವುದೇ ಡೈಲಿ ಎಕ್ಸ್ಪೆನ್ಸ್ ವೋಚರ್ಸ್ ಅನ್ನ ನಾವಿಲ್ಲಿ ಟ್ಯಾಲಿಯಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಕಾಂಟ್ರಾ ವೋಚರ್ ಯಾವುದು ಪೇಮೆಂಟ್ ವೋಚರ್, ಯಾವುದು ರೆಸಿಪ್ಟ್ ವೋಚರ್ ನಾವಿಲ್ಲಿ ಮೊದಲು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ನಂತರ ನಾವು ಆ ಎಂಟ್ರಿಯನ್ನ ಟ್ಯಾಲಿಯಲ್ಲಿ ಮಾಡಬೇಕಾಗುತ್ತೆ. ನಾವಿಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಇರಬಹುದು ಅಥವಾ ಟೆಲಿಫೋನ್ ಬಿಲ್ ಇರಬಹುದು, ಇವುಗಳಿಗೆ ಪೇಮೆಂಟ್ ಅನ್ನ ಮಾಡಿದಾಗ ಆ ಎಂಟ್ರಿಯನ್ನ ನಾವು ಪೇಮೆಂಟ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಾವಿಲ್ಲಿ ಕ್ಯಾಶ್ ಅಮೌಂಟ್ ಅನ್ನ ಪೇ ಮಾಡಿರಬಹುದು ಎಲೆಕ್ಟ್ರಿಸಿಟಿ ಬಿಲ್ಗೋಸ್ಕರ, ಆದ್ರೂ ಸಹ ನಾವು ಆ ಎಂಟ್ರಿಯನ್ನ ಪೇಮೆಂಟ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಾನಿಲ್ಲಿ ಮುಂದೆ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಈಗ ನಾವು ಈ 4 ರೀತಿಯಾದ ಎಂಟ್ರಿಯನ್ನ ನೋಡೋಣ. ಬ್ಯಾಂಕ್ ಟು ಕ್ಯಾಶ್ ಎಂಟ್ರಿ. ಬ್ಯಾಂಕ್ ಇಂದ ನಾವು ಕ್ಯಾಶ್ ಅನ್ನ ವಿತ್ ಡ್ರಾ ಮಾಡ್ಕೊಂಡಾಗ. ನಂತರ ಬ್ಯಾಂಕ್ ಟು ಬ್ಯಾಂಕ್ ಎಂಟ್ರಿ. ಕಂಪನಿಯ ಓನರ್ ಯಾರಿರ್ತಾರೆ ಅವರ ಬ್ಯಾಂಕ್ ಇಂದ ಕಂಪನಿಯ ಕರೆಂಟ್ ಅಕೌಂಟ್ ಬ್ಯಾಂಕಿಗೆ ನಾವಿಲ್ಲಿ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿದಾಗ ಅಥವಾ ಕಂಪನಿಯ ಕರೆಂಟ್ ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇರುತ್ತೆ ಆ ಬ್ಯಾಂಕ್ ಇಂದ ನಾವು ಓನರ್ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿದಾಗ. ನಂತರ ಕ್ಯಾಶ್ ಟು ಬ್ಯಾಂಕ್ ಎಂಟ್ರಿ. ಕ್ಯಾಶ್ ಅನ್ನ ನಾವು ಬ್ಯಾಂಕ್ಗೆ ಡೆಪಾಸಿಟ್ ಮಾಡಿದಾಗ. ನಂತರ ಕ್ಯಾಶ್ ಇಂದ ನಾವು ಪ್ರೆಟಿ ಕ್ಯಾಶ್ಗೆ ಅಮೌಂಟ್ ಅನ್ನ ತಗೊಂಡಾಗ. ಈ ರೀತಿಯಾದ 4 ಎಂಟ್ರಿಯನ್ನ ನಾವಿಲ್ಲಿ ಕಾಂಟ್ರಾ ವೋಚರ್ ಅಲ್ಲಿ ಮಾಡಬೇಕಾಗುತ್ತೆ. ಯಾವ ರೀತಿಯಾಗಿ ಅಂತ ನೋಡೋಣ. ವೋಚರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಕಾಂಟ್ರಾ ವೋಚರ್ ನಮ್ಗಿಲ್ಲಿ ಬರುತ್ತೆ. ಕಾಂಟ್ರಾ ವೋಚರ್ ಎಂಟ್ರಿ ನಂಬರ್ ಅನ್ನ ನೀವಿಲ್ಲಿ ಎಂಟ್ರಿ ಮಾಡಬಹುದು. ನಂತರ ಡೇಟ್, ನೀವಿಲ್ಲಿ ಟ್ಯಾಲಿಯನ್ನ ಪರ್ಚೇಸ್ ಮಾಡಿದಾಗ ನೀವು ಡೇಟ್ ಅನ್ನ ಎಂಟ್ರಿ ಮಾಡಬಹುದು.
ಇಲ್ಲಿ ನಾವು ಯಾವುದಕ್ಕೆ ಪೇಮೆಂಟ್ ಅನ್ನ ರಿಸೀವ್ ಮಾಡ್ತಾ ಇದೀವಿ ಮೊದಲು ನಾವು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಬ್ಯಾಂಕ್ಗೆ ಕ್ಯಾಶ್ ಅನ್ನ ಡೆಪಾಸಿಟ್ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನಾವಿಲ್ಲಿ ಮೊದಲು ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬ್ಯಾಂಕ್ ಅಲ್ಲಿ 3,28,000 ರೂಪೀಸ್ ಇದೆ, ನೀವು ಇಲ್ಲಿ ನೋಡಬಹುದು. ಕ್ಯಾಶ್ ನಾವಿಲ್ಲಿ ತಗೊಳ್ಳೋಣ. ಕ್ಯಾಶ್ ಅಲ್ಲಿ 50,000 ರೂಪೀಸ್ ಇದೆ. ನಾನಿಲ್ಲಿ 500 ರೂಪೀಸ್ ಅನ್ನ ಬ್ಯಾಂಕ್ಗೆ ಡೆಪಾಸಿಟ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ಅಮೌಂಟ್ ಇಲ್ಲಿ ಚೇಂಜ್ ಆಗಿದೆ. ಕೆನರಾ ಬ್ಯಾಂಕ್ಗೆ 500 ರೂಪೀಸ್ ಇಲ್ಲಿ ಡೆಪಾಸಿಟ್ ಆಗಿದೆ. ಕ್ಯಾಶ್ ಅಲ್ಲಿ 500 ರೂಪೀಸ್ ಇಲ್ಲಿ ಮೈನಸ್ ಆಗಿದೆ. ನಂತರ ಎಂಟರ್ ನಾವಿಲ್ಲಿ ಮಾಡೋಣ. ಕ್ಯಾಶ್ ಎಷ್ಟು ಅಮೌಂಟ್ ಅನ್ನ ನಾವಿಲ್ಲಿ ಡೆಪಾಸಿಟ್ ಮಾಡ್ತಾ ಇದೀವಿ ಬ್ಯಾಂಕ್ಗೆ. ನಂತರ ನಾವು ಅಮೌಂಟ್ ಅಂದ್ರೆ ಕ್ಯಾಶ್ ನಾವಿಲ್ಲಿ ಡೆಪಾಸಿಟ್ ಮಾಡ್ತಾ ಇರೋದ್ರಿಂದ 2000 ರೂಪೀಸ್ ನೋಟ್ ಎಷ್ಟಿದೆ ಅಥವಾ 100 ರೂಪೀಸ್ ನೋಟ್ ಎಷ್ಟಿದೆ, 1000 ರೂಪೀಸ್ ನೋಟ್, 1 ರೂಪೀಸ್ ಕಾಯಿನ್ ನೀವು ಇಲ್ಲಿ ನೋಡ್ಕೋಬಹುದು. ಈ ರೀತಿಯಾಗಿ ನಾವು ಡೀಟೇಲ್ ಆಗಿ ಟೈಪ್ ಮಾಡಬೇಕಾಗುತ್ತೆ. ನಾನಿಲ್ಲಿ 500 ರೂಪೀಸ್ ನೋಟ್ ಒಂದು ನೋಟ್ ಅನ್ನ ನಾನಿಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್ ನಾವಿಲ್ಲಿ ಮಾಡೋಣ. ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು ಹೆಚ್ಚಿನ ಅಮೌಂಟ್ ಅನ್ನ ಡೆಪಾಸಿಟ್ ಮಾಡಿದಾಗ ಇಲ್ಲಿ ನಾವು ಬರಿಬೇಕಾಗುತ್ತೆ. 2000 ರೂಪೀಸ್ ನೋಟು ಎಷ್ಟಿದೆ, 1000 ರೂಪೀಸ್ ನೋಟ್, 500 ರೂಪೀಸ್ ನೋಟ್, 2 ರೂಪೀಸ್ ಕಾಯಿನ್, 5 ರೂಪೀಸ್ ಕಾಯಿನ್, ಈ ರೀತಿಯಾಗಿ ನಾವಿಲ್ಲಿ ಡೀಟೇಲ್ ಆಗಿ ಬರಿಬೇಕಾಗುತ್ತೆ. ಅಮೌಂಟ್ ಇಲ್ಲಿ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ. ನಂತರ ಎಂಟರ್ ನಾವಿಲ್ಲಿ ಮಾಡೋಣ. ಬ್ಯಾಂಕ್ ನೇಮ್ ಯಾವ ಬ್ಯಾಂಕಿಗೆ ನಾವಿಲ್ಲಿ ಡೆಪಾಸಿಟ್ ಮಾಡ್ತಾ ಇದೀವಿ. ಇಲ್ಲಿ ನಾವು ಸ್ಪೆಸಿಫೈ ಬ್ಯಾಂಕ್ ನೇಮ್ ತಗೋಬೇಕಾಗುತ್ತೆ. ಕೆನರಾ ಬ್ಯಾಂಕ್ ನಾನಿಲ್ಲಿ ಬರಿತಾ ಇದ್ದೀನಿ. ನಂತರ ಎಂಟರ್. ನರೇಶನ್ ನಾವಿಲ್ಲಿ ಬರಿಬಹುದು. ನಂತರ ಎಂಟರ್ ಎಕ್ಸೆಪ್ಟ್. ನೆಕ್ಸ್ಟ್ ಎಂಟ್ರಿ ನಾವಿಲ್ಲಿ ಮಾಡೋಣ. ಬ್ಯಾಂಕ್ ಇಂದ ಕ್ಯಾಶ್ ಅನ್ನ ವಿತ್ ಡ್ರಾ ಮಾಡ್ಕೊಳ್ತಾ ಇದೀವಿ. ಕ್ಯಾಶ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಎಂಟರ್. ಕ್ಯಾಶ್ 49,500 ರೂಪೀಸ್ ಇದೆ. ನಾವೀಗ ಕೆನರಾ ಬ್ಯಾಂಕ್ ಇಂದ ಕ್ಯಾಶ್ ಅನ್ನ ವಿತ್ ಡ್ರಾ ಮಾಡ್ಕೊಳ್ಳೋಣ. 28,500 ರೂಪೀಸ್ ನಾನಿಲ್ಲಿ ವಿತ್ ಡ್ರಾ ಮಾಡ್ತಾ ಇದ್ದೀನಿ ಬ್ಯಾಂಕ್ ಇಂದ. ನಂತರ ಎಂಟರ್. ಚೆಕ್ ನಂಬರ್ ಅಥವಾ ಡೀಟೇಲ್ಸ್ ಇಲ್ಲಿ ಕೇಳ್ತಾ ಇದೆ. ಯಾವ ರೀತಿಯಾಗಿ ನಾವಿಲ್ಲಿ ಬ್ಯಾಂಕ್ ಇಂದ ಅಮೌಂಟ್ ಅನ್ನ ವಿತ್ ಡ್ರಾ ಮಾಡಿದೀವಿ ಆ ಡೀಟೇಲ್ಸ್ ಅನ್ನ ನಾವಿಲ್ಲಿ ಕೊಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಅಮೌಂಟ್ ಇಲ್ಲಿ ಟೋಟಲ್ ಆಗಿ ಚೇಂಜ್ ಆಗಿದೆ. 3,28,500 ರೂಪೀಸ್ ನಮ್ಮ ಬ್ಯಾಂಕ್ ಅಲ್ಲಿ ಇತ್ತು. ಈಗ ಆ ಅಮೌಂಟ್ ಇಲ್ಲಿ ಕ್ಯಾಶ್ ಅಲ್ಲಿ ಡೆಪಾಸಿಟ್ ಆಗಿದೆ. ನೀವಿಲ್ಲಿ ನೋಡ್ತಾ ಇರಬಹುದು ಅಮೌಂಟ್ ಇಲ್ಲಿ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತ. ಟ್ಯಾಲಿಯಲ್ಲಿ ನಾವು ಯಾವುದೇ ಎಂಟ್ರಿಯನ್ನ ಮಾಡ್ತಾ ಇದ್ರು ಸಹ ಅಮೌಂಟ್ ವೇರಿಯೇಷನ್ಸ್ ಅನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಆಗ ಯಾವುದೇ ರಾಂಗ್ ಎಂಟ್ರಿಯನ್ನ ಮಾಡಿದಾಗ ನಮ್ಗಿಲ್ಲಿ ಗೊತ್ತಾಗುತ್ತೆ. ನಂತರ ಎಂಟರ್. ನರೇಶನ್ ನಾವಿಲ್ಲಿ ಬರಿಬಹುದು. ಯಾವ ರೀಸನ್ಗೋಸ್ಕರ ನಾವಿಲ್ಲಿ ಕ್ಯಾಶ್ ಅನ್ನ ವಿತ್ ಡ್ರಾ ಮಾಡಿದ್ದೀವಿ. ಯಾವುದೇ ಎಕ್ಸ್ಪೆನ್ಸ್ ನಾವಿಲ್ಲಿ ಪೇ ಮಾಡೋದಿರಬಹುದು ಅಥವಾ ಕ್ಯಾಶ್ ಸ್ಯಾಲರಿ ನೀವಿಲ್ಲಿ ಕೊಡ್ತಾ ಇದ್ರಿ ವರ್ಕರ್ಸ್ಗೆ ಸ್ಯಾಲರಿ ಕೊಡೋದಕ್ಕೋಸ್ಕರ ಇರಬಹುದು. ಈ ರೀತಿಯಾದ ನರೇಶನ್ ನೀವಿಲ್ಲಿ ಬರಿಬೇಕಾಗುತ್ತೆ. ನಂತರ ಎಂಟರ್ ಎಕ್ಸೆಪ್ಟ್. ನಂತರ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್. ಇಲ್ಲಿ ನಾವು ಕೆನರಾ ಬ್ಯಾಂಕ್ ಅಷ್ಟೇ ನಾವಿಲ್ಲಿ ಕ್ರಿಯೇಟ್ ಮಾಡಿದೀವಿ. ಬೇರೆ ಬ್ಯಾಂಕ್ ನಾವಿಲ್ಲಿ ಕ್ರಿಯೇಟ್ ಮಾಡೋಣ. ಆಲ್ಟ್ ಸಿ ಫಾರ್ ಲೆಡ್ಜರ್ ಕ್ರಿಯೇಷನ್. SBI ಬ್ಯಾಂಕ್ ನಾನಿಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. SBI ಬ್ಯಾಂಕ್. ಎಂಟರ್. ಬ್ಯಾಂಕ್ ಅಕೌಂಟ್ ಅಂಡರ್ ಅಲ್ಲಿ ನಾವಿಲ್ಲಿ ಕೊಡಬೇಕಾಗುತ್ತೆ. ಇಲ್ಲಿ ನಾವು ಬ್ಯಾಂಕ್ OD ಅಕೌಂಟ್, ಬ್ಯಾಂಕ್ OCC ಅಕೌಂಟ್ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬ್ಯಾಂಕ್ ಅಕೌಂಟ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ನೀವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನಂತರ ಕಂಟ್ರೋಲ್ A ಫಾರ್ ಎಕ್ಸೆಪ್ಟ್ ಆಲ್. SBI ಬ್ಯಾಂಕ್ ಇಲ್ಲಿ ಬಂದಿದೆ. SBI ಬ್ಯಾಂಕ್ ಅಲ್ಲಿ ಯಾವುದೇ ಅಮೌಂಟ್ ಇಲ್ಲಿ ಇಲ್ಲ. ನಾವು ಕೆನರಾ ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡೋಣ. ಕೆನರಾ ಬ್ಯಾಂಕ್ ಇಂದ ನಾವು SBI ಬ್ಯಾಂಕ್ಗೆ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. 50,000 ರೂಪೀಸ್. ಎಂಟರ್. ಚೆಕ್ ನಂಬರ್ ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಯಾವ ರೀತಿಯಾಗಿ ನೀವಿಲ್ಲಿ ಅಮೌಂಟ್ ಅನ್ನ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು SBI ಬ್ಯಾಂಕ್ಗೆ 50,000 ರೂಪೀಸ್ ಇಲ್ಲಿ ಡೆಪಾಸಿಟ್ ಆಗಿದೆ. ಕೆನರಾ ಬ್ಯಾಂಕ್ ಇಂದ 50,000 ರೂಪೀಸ್ ಇಲ್ಲಿ ಮೈನಸ್ ಆಗಿದೆ. ನಂತರ ಎಂಟರ್. ಹೆಚ್ಚಿನ ಡೀಟೇಲ್ಸ್ ನೀವಿಲ್ಲಿ ಬರಿಬಹುದು. ನರೇಶನ್ ನೀವಿಲ್ಲಿ ಬರಿಬೇಕಾಗುತ್ತೆ. ನಂತರ ಎಂಟರ್ ಎಕ್ಸೆಪ್ಟ್. ನಂತರ ಕ್ಯಾಶ್ ಇಂದ ಪ್ರೆಟಿ ಕ್ಯಾಶ್ಗೆ ನಾವಿಲ್ಲಿ ಅಮೌಂಟ್ ಅನ್ನು ಕೊಟ್ಟಿದ್ದೀವಿ. ಈಗ ನಾವಿಲ್ಲಿ ಪ್ರೆಟಿ ಕ್ಯಾಶ್ ಅನ್ನ ತಗೋಬೇಕಾಗುತ್ತೆ. ಪ್ರೆಟಿ ಕ್ಯಾಶ್ಗೆ ನಾವಿಲ್ಲಿ ಕ್ಯಾಶ್ ಇಂದ ಅಮೌಂಟ್ ಅನ್ನ ಕೊಡ್ತಾ ಇದೀವಿ. ಪ್ರೆಟಿ ಕ್ಯಾಶ್ 0 ಬ್ಯಾಲೆನ್ಸ್ ಇದೆ, ಯಾವುದೇ ಬ್ಯಾಲೆನ್ಸ್ ಇಲ್ಲ. ಕ್ಯಾಶ್ ನಾವಿಲ್ಲಿ ತಗೊಳ್ಳೋಣ. ಕ್ಯಾಶ್ ಇಂದ ನಾವು ಪ್ರೆಟಿ ಕ್ಯಾಶ್ಗೆ ಅಮೌಂಟ್ ಅನ್ನು ಕೊಡ್ತಾ ಇದೀವಿ 8,000 ರೂಪೀಸ್. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ಪ್ರೆಟಿ ಕ್ಯಾಶ್ಗೆ 8,000 ರೂಪೀಸ್ ಡೆಪಾಸಿಟ್ ಆಗಿದೆ. ಕ್ಯಾಶ್ ಇಂದ ಇಲ್ಲಿ ಮೈನಸ್ ಆಗಿದೆ. ನಂತರ ಎಂಟರ್. ನರೇಶನ್ ನೀವಿಲ್ಲಿ ಬರಿಬಹುದು.
ನಂತರ ಎಂಟರ್ ಎಕ್ಸೆಪ್ಟ್. ಈ ರೀತಿಯಾಗಿ ನಾವು ಕಾಂಟ್ರಾ ಓಚರಲ್ಲಿ 4 ರೀತಿಯಾದ ಎಂಟ್ರಿಗಳನ್ನ ಮಾಡ್ತೀವಿ. ಅದನ್ನ ನೀವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಜರ್ನಲ್ ಎಂಟ್ರಿಯನ್ನ ನಾವು ಯಾವ ರೀತಿಯಾಗಿ ಮಾಡಬೇಕು ಅಂತ.